ಸೊ 297 227 ಸೊ ಈ ನಂಬರ್ಸ್ಗಳು. ಅದರ್ಸ್ 19 ನಿಮಗೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ನೋಡೋದಾದ್ರೆ 4,39,393 ಮತಗಳನ್ನು ಪ್ರಹ್ಲಾದ್ ಜೋಶಿ ಅವರು ಪಡ್ಕೊಂಡ್ರೆ 3,57,696 ಮತಗಳನ್ನು ಅಲ್ಲಿ ವಿನೋದ್ ಅಸೂಟಿ ಅವರು ಪಡ್ಕೊಂಡಿದ್ದಾರೆ. ಸರ್ಪ್ರೈಸಿಂಗ್ ಆಗಿ ಈ ಕ್ಯಾಂಡಿಡೇಟನ್ನು ಹಾಕಿದ್ರು. ಇನ್ನು ಶಿವಮೊಗ್ಗ ಲೋಕಸಭಾ ನೋಡೋದಾದ್ರೆ ರಾಘವೇಂದ್ರ ಅವರು 4,68,000 ಮತಗಳನ್ನು ಪಡ್ಕೊಂಡಿದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು 3,28,000 ಮತಗಳನ್ನು ಪಡೆದುಕೊಂಡಿದ್ದಾರೆ. 1 ಲಕ್ಷ ಚಿಲ್ಲರೆ ಮಾರ್ಜಿನಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಂಡಿರೋದು ರಾಘವೇಂದ್ರ ಅವರು. ಸೊ ಆಲ್ಮೋಸ್ಟ್ ಆಲ್ ಗೆಲುವಿನ ಹತ್ತಿರ ಅವರು ಸಾಗ್ತಾ ಇದ್ದಾರೆ. ಇನ್ನೇನೆಲ್ಲ ಬೆಳವಣಿಗೆಗಳಾಗಿದೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲುವು ಪಕ್ಕ ನಿರೀಕ್ಷಿತವಾಗಿದ್ದಿದ್ದೇ ಅದು. ಅಲ್ಲಿ ಬಹಳ ರೀತಿಯಾದಂಥ ಲೆಕ್ಕಾಚಾರಗಳಿತ್ತು ಕೊಪ್ಪಳದಲ್ಲಿ. ಕಾರಣ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡದೇ ಇದ್ದಕ್ಕೆ ಅವ್ರು ಆಚೆ ಬಂದುಬಿಟ್ಟಿದ್ರು. ರಾಜಶೇಖರ್ ಹಿಟ್ನಾಳ್ ಅವರಿಗೆ 38,000 ಮತಗಳ ಲೀಡ್ನಲ್ಲಿದ್ದಾರೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲುವು ಪಕ್ಕ. ಬೆಂಗಳೂರು BJP ಆಫೀಸ್ ಬಳಿ ಈಗ ಸೆಲೆಬ್ರೇಷನ್ ಶುರುವಾಗಿದೆ ಅಂತೇಳಿ. ಇಷ್ಟು ಬೇಗ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ಬಿಡಿ. ವಿಧಾನಸಭೆಯ ಚುನಾವಣೆಯಲ್ಲಿ ಹಿಂದೆ ಒಂದು ಸಲ ಇದೇ ರೀತಿಯಾಗಿ 120 ಸೀಟ್ಗಳು BJPಗೆ ಬಂದಿದೆ ಅಂತಂದಾಗ ಕೊನೆಯ ಕ್ಷಣದಲ್ಲಿ 104ಕ್ಕೆ ಬಂದು ನಿಂತ್ಕೊಂಡಿತ್ತು. ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ರಿ. ಸೆಲೆಬ್ರೇಷನಿಗೆ ಈಗಲೇ ಹೋಗಬೇಡಿ. ಸೊ 3 ಸುತ್ತು ಬಾಕಿ ಇದೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ 38,000 ಮತಗಳ ಲೀಡ್ನಲ್ಲಿದ್ದಾರೆ. ಬಹಳ ದೊಡ್ಡ ಡ್ಯಾಮೇಜನ್ನು ಕೆಲವು ಕಡೆಗಳಲ್ಲಿ BJP ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರಲ್ವಾ, ಹಾಗೆ ಕೆಲವು ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಂಡಿರೋದು. ಅದರಲ್ಲಿ ಕೊಪ್ಪಳವೂ ಕೂಡ ಒಂದು. ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಲ್ಲಿ. ಸೊ ಅವರು ನೇರವಾಗಿ ಕಾಂಗ್ರೆಸ್ಸಿಗೆ ಹೋದರು. ಹಾಗಾಗಿ ಅವರು ಒಂದಿಷ್ಟು ಓಟ್ಗಳನ್ನು ತೆಗೆದುಕೊಂಡೇ ಹೋಗ್ತಾರೆ. ಪೂರ್ಣ ಪ್ರಮಾಣದಲ್ಲಿ ತೊಗೊಂಡು ಹೋಗದೇ ಇದ್ರೂ ಕೂಡ ಅವ್ರದ್ದೇ ಆದಂಥ ಒಂದಿಷ್ಟು ಓಟ್ಸ್ಗಳು ಇದ್ದೇ ಇರುತ್ತೆ. ಸೊ ಅದು ಕಾಂಗ್ರೆಸ್ಸಿಗೆ ಒಂದಿಷ್ಟು ಬಲವನ್ನು ತಂದು ಕೊಟ್ಟಂಗಾಯಿತು. ಇನ್ನು 3 ಸುತ್ತಿನ ಎಣಿಕೆ ಅಷ್ಟೇ ಬಾಕಿ ಇದೆ. ಅಲ್ಲಿ 38,000 ಮತಗಳ ಲೀಡ್ನಲ್ಲಿದ್ದಾರೆ. ಈ 3 ಸುತ್ತಿನಲ್ಲೂ ಕೂಡ ಅವರು ತಗೊಳ್ಬೇಕು ಅನ್ನೋದಾದರೆ ಒಂದೊಂದು ಸುತ್ತಿನಲ್ಲೂ ಆಲ್ಮೋಸ್ಟ್ ಆಲ್ ಹಿಂದಿನೆಲ್ಲ ಮಾರ್ಜಿನ್ನ ತಲುಪಿಸ್ಕೊಂಡು 10,000 15,000 ಮಾರ್ಜಿನನ್ನು ಮುಂದೆ ಹೋಗಬೇಕಾಗತ್ತೆ. ಅಷ್ಟೊಂದು ಕಷ್ಟ. ಸೊ ಹಾಗಾಗಿ ಏನೇ ವ್ಯತ್ಯಾಸ ಆದರೂ ಕಡಿಮೆ ಮಾರ್ಜಿನ್ನಲ್ಲಿ ಗೆಲ್ಲಬಹುದು ಕಾಂಗ್ರೆಸ್ ಅನ್ನುವಂಥ ಲೆಕ್ಕಾಚಾರಗಳು ಕಾಣಿಸಿಕೊಳ್ತಾ ಇದೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋದಾದರೆ 5,16,000 ಮತಗಳನ್ನು ಪ್ರಿಯಾಂಕಾ ಜಾರಕಿಹೊಳಿ ಪಡ್ಕೊಂಡಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ 4,30,000 ಮತಗಳನ್ನು ಈಗ ಪಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ ಗೇಮ್ ಓವರ್ ಅಂತ ಅನ್ಸುತ್ತೆ ಚಿಕ್ಕೋಡಿದು. ಅಲ್ಲಿ ಗೆಲ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಅನ್ನೋದು ಕನ್ಫರ್ಮ್ ಆಗಿರುವಂಥ ಸೀಟ್ಗಳಲ್ಲಿ ಅದು ಕೂಡ ಒಂದಾಗಿತ್ತು. ಫೈಟ್ ಕೊಡ್ತಾರೆ, ಬಹಳ ಫೈಟ್ ಕೊಡ್ತಾರೆ ಅಂತ ಬಹಳ ಜನ ಹೇಳ್ತಾ ಇದ್ರು. ಇಲ್ಲ, ಅದು ಒನ್ ಸೈಡೆಡ್ ಮ್ಯಾಚ್ ಅಂತ ಅನಿಸ್ತಾ ಇದ್ದಿದ್ದು. ಅಯೋಧ್ಯೆಯಲ್ಲಿ SP ಗೆ ಬಿಗಿ ಹಿಡಿತ ಈಗ ಮುಂದುವರೆದಿದೆ. ಅಯೋಧ್ಯೆಯಲ್ಲಿ SP ಗೆ 7,000 ಮತಗಳ ಲೀಡ್. ಎಲ್ಲಿ ವಿಶ್ವಾಸ ಇತ್ತು BJPಗೆ, ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡೇ ಬಂದಿದ್ದಾರೆ ಅವಧೇಶ್ ಪ್ರಸಾದ್. ಅಯೋಧ್ಯೆಯಲ್ಲಿ BJP ರಾಮ ಮಂದಿರವನ್ನ ಕಟ್ಟಿ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಅಯೋಧ್ಯೆಯಲ್ಲೇ BJPಗೆ ಗೆಲ್ಲಕ್ಕಾಗ್ಲಿಲ್ವಾ ಅಂತ ಕೇಳೋರು ಇದ್ದಾರೆ. ಆದರೆ ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆಯಲ್ಲಿ ಕೇವಲ ಹಿಂದೂಗಳಷ್ಟೇ ಇಲ್ಲ, ಮುಸ್ಲಿಂ ಸಮುದಾಯವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಇದೆ. ಸೊ ಆ ಓಟ್ಗಳು BJPಗೆ ಹಾಕಬೇಕು ಅಂತಿಲ್ಲ. ಅಲ್ಲಿ ಸಾಲಿಡ್ ಆಗಿ ಕನ್ಸಾಲಿಡೇಟ್ ಆಗಿದೆ. ಇಡೀ ದೇಶದಲ್ಲೇನೆ ಮುಸ್ಲಿಂ ಓಟ್ಗಳು ಕನ್ಸಾಲಿಡೇಟ್ ಆಗಿದೆ ಈ ಬಾರಿ. ಹೇಗೆ ಕರ್ನಾಟಕದಲ್ಲಿ ಮುಸ್ಲಿಂ ಓಟ್ಗಳು ಕನ್ಸಾಲ್ಡ್ ಆಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಹುದೊಡ್ಡ ಸಹಾಯವನ್ನ ಮಾಡುತ್ತೋ, ಅದೇ ರೀತಿಯಲ್ಲಿ ದೇಶದಲ್ಲೂ ಕೂಡ ಈಗ INDIA ಕೂಟ ಈ ಪ್ರಮಾಣದಲ್ಲಿ ಸೀಟ್ಗಳನ್ನು ಪಡ್ಕೊಳ್ಳೋದ್ರಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇರೋದಕ್ಕೆ ಕಾರಣ ಆ ಸಾಲಿಡ್ ಆಗಿ ವೋಟ್ಗಳು ಕನ್ಸೋಲ್ಡ್ ಆಗಿರೋದು. ಹಲವು ರೀತಿಯಾದಂಥ ಫ್ಯಾಕ್ಟರ್ಗಳಿದೆ ಆಯಾ ರಾಜ್ಯಗಳ ವಿಚಾರದಲ್ಲಿ ಬಂದಾಗ. ಈಗ ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ನಂಬರ್ಸ್ಗಳು ಉತ್ತರ ಪ್ರದೇಶದ್ದು. ಸೊ ಅಯೋಧ್ಯೆಯಲ್ಲಿ ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ಉತ್ತರ ಪ್ರದೇಶದ ಕಥೆ ಏನು?